ಆದಿತ್ಯನಾಥರು ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? 1100ಕ್ಕೂ ಹೆಚ್ಚು ಎನ್ಕೌಂಟರ್ ಗಳನ್ನ ಮಾಡಿಸಿದ್ರು. ಒಬ್ಬ ಗುಂಡ ಇಲ್ಲ. ಈಗ ನಾನು ಉತ್ತರ ಪ್ರದೇಶಕ್ಕೆ ಮೊನ್ನೆ ಹೋಗಿ ಬಂದಿರೋದ್ರಿಂದ ಹೇಳಿದ್ದೀನಿ, 1100ಕ್ಕೂ ಹೆಚ್ಚು ಎನ್ಕೌಂಟರ್ ಆಯ್ತು. 44ಕ್ಕೂ ಹೆಚ್ಚು ಜನ ಹಾರ್ಡ್ ಕೋರ್ ಕ್ರಿಮಿನಲ್ ಗಳನ್ನ ರಸ್ತೆಯಲ್ಲಿ ಸಾಯಿಸಲಾಯಿತು. 285ಕ್ಕೂ ಹೆಚ್ಚು ಜನ ಏಟ್ ತಿಂದು ಹಾಸ್ಪಿಟಲ್ ಮಲಗಿದ್ದಾರೆ. 1100ಕ್ಕೂ ಹೆಚ್ಚು ಜನ ಶರಣಾಗತರಾಗಿ ಜೈಲಲ್ಲಿದ್ದಾರೆ. ಇನ್ನೂ ಕೆಲವು ಪುಡಾರಿಗಳಾಗಿದ್ದಂತ ಪುಡಿ ರೌಡಿಗಳಿದ್ರಲ್ಲ, ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ಈಗ ತರಕಾರಿ ಮಾರ್ಕೊಂಡು ಹಣ್ಣನ್ನು ಮಾರ್ಕೊಂಡು ಮುಂದೆ ಒಂದು ಸಣ್ಣ ಬೋರ್ಡ್ ಹಾಕೊಂಡಿದಾರಂತೆ, ಒಂದು ಕಾಲದಲ್ಲಿ ನಾನು ಕ್ರಿಮಿನಲ್ ಆಗಿದ್ದೆ, ಈಗೆಲ್ಲ. ಎಂತಹ ಸುಳ್ಳುಗಾರರು ಇವರು! ಈ ಚಕ್ರವರ್ತಿ ಸೂಲಿಬೆಲೆ ಅವರ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಒಂದೊಂದು ವಿಡಿಯೋಗಳನ್ನು ನೀವು ನೋಡ್ತಾ ಬನ್ನಿ. ನೋಡಿ, ಇತ್ತೀಚಿನ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇವರು ಹೇಳ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶಕ್ಕೆ ಬಂದ ಮೇಲೆ ಇವರು ಉತ್ತರ ಪ್ರದೇಶಕ್ಕೆ ಹೋಗಿದ್ರಂತೆ. ಅಲ್ಲಿ ಹೋದಾಗ ಎಲ್ಲ ಗೂಂಡಾಗಳನ್ನು ರೌಡಿಗಳನ್ನು ಎನ್ಕೌಂಟ್ರ್ ಮಾಡಿಬಿಟ್ಟಿದ್ದಾರಂತೆ. 1,500 ಇವು ರೌಡಿಗಳನ್ನು ಎನ್ಕೌಂಟ್ರ್ ಮಾಡಿದಾರಂತೆ. ಒಬ್ಬ ರೌಡಿ ಇಲ್ಲಂತೆ, ಯಾವುದೇ ಗಲಭೆಗಳಿಲ್ಲಂತೆ, ಯಾವುದೇ ಗಲಾಟೆಗಳಿಲ್ವಂತೆ. ಉತ್ತರ ಪ್ರದೇಶ ಸುಭಿಕ್ಷವಾಗಿದೆಯಂತೆ. ಇಷ್ಟು ಸುಳ್ಳು ಹೇಳಬೇಕಾ ಒಬ್ಬ ಚಕ್ರವರ್ತಿ ಸೂಲಿಬೆಲೆಯವರು? ಇಷ್ಟೊಂದು ಸುಳ್ಳು. ಮನುಷ್ಯ ನಾವು ಯಾವ ರೀತಿ ಬದುಕ್ತಾ ಇದ್ದೀನಿ ಅನ್ನೋದು ಮುಖ್ಯ ರೀ. ಇಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ರಾಜಕೀಯ ಪಕ್ಷವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೆ ಓಟಿಗೋಸ್ಕರವಾಗಿ ಜನರ ಮುಂದೆ ವೇದಿಕೆಗಳ ಮೇಲೆ ಇಷ್ಟು ಸುಳ್ಳು ಹೇಳುವಂಥ ಒಬ್ಬ ವ್ಯಕ್ತಿಯನ್ನು ಜಗತ್ತಿನಲ್ಲಿ ನಾನೆಂದೂ ಕಂಡೇ ಇಲ್ಲ. ನಾವು ಯಾವುದೋ ವಿಚಾರ ಟಾಪಿಕ್ ತೆಗೆದು ಮಾತಾಡುವಂಥದ್ದಲ್ಲ. ಇಂತಹ ಸುಳ್ಳುಗಾರರ ಅವರು ಮನೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವರ ತಪ್ಪುಗಳನ್ನು ತಿಳಿಸುವಂಥ ಕೆಲಸ ಮಾಡಬೇಕು. ಅದೆಷ್ಟು ಸುಳ್ಳುಗಳು. ಚಿನ್ನದ ರಸ್ತೆ ಆಯಿತು, ಮನೆಯಿಂದ ಹೊರಗಡೆ ಬರುವಂಥ ಎಲ್ಲ ರಸ್ತೆಗಳು ಚಿನ್ನದ ರಸ್ತೆ, ಹೈವೇ ರಸ್ತೆಗಳಿಗೆ ಚಿನ್ನದ ರಸ್ತೆ ಆಯಿತು. 10 ವರ್ಷ ಯಾರು ಟ್ಯಾಕ್ಸೇ ಕಟ್ಟಬೇಡ ಅನ್ನೋದಾಯಿತು. ಎಲ್ಲವನ್ನೂ ಹೇಳಿ 2014ರಲ್ಲಿ ಭಾರತೀಯ ಜನತಾ ಪಕ್ಷ ವೋಟ್ ಬರಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಮಾಡಿದಂಥ ಚಕ್ರವರ್ತಿ ಸೂಲಿಬೆಲೆ ಆನಂತರ ಹೇಳಿದಂತಹ ಸುಳ್ಳುಗಳ ಸರಮಾಲೆ ಒಂದ ಎರಡ ನೂರಾರು ಸಾವಿರಾರು ವಿಡಿಯೋಗಳು ವೈರಲ್ ಆಗ್ತಿದ್ರು ಸಹ ಈ ವ್ಯಕ್ತಿಗೆ ನಾನು ಏನು ಸುಳ್ಳು ಹೇಳಿದ್ದೇನೆ, ನನಗೆ ಪಶ್ಚಾತ್ತಾಪ ಆಗಬೇಕಾಗಿತ್ತು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಜನರ ಮುಂದೆ ಕ್ಷಮೆ ಕೇಳಬೇಕು ಅಂತ ಅನ್ಸೋದೇ ಇಲ್ವಲ್ರಿ? ಎಷ್ಟು ಸುಳ್ಳುಗಳು, ಎಷ್ಟು ದಾರಿ ತಪ್ಪಿಸುವಂತಹ ಸುಳ್ಳುಗಳು. ಮತ್ತೊಂದು ಕಡೆ ಹೇಳ್ತಾರೆ, ಮುಸಲ್ಮಾನರ ಬಗ್ಗೆ ಹೇಳುವಂಥದ್ದು ಒಂದು ಟಿ ವಿ ಚಾನಲಲ್ಲಿ ಕುತ್ಕೊಂಡು ಮುಸಲ್ಮಾನರ ಪರವಾಗಿ ನಾನು ಮಾತನಾಡ್ತಾ ಇದ್ದೆ ಹಿಂದೆ ಅಲ್ಲನು ಅಂತ. ಅರೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದ ಆಯಿತು ಚಕ್ರವರ್ತಿ ಸೂಲಿಬೆಲೆ ಅವರೇ. ಈಗ ಮುಸಲ್ಮಾನರ ಬಗ್ಗೆ ಮಾತನಾಡಿರುವಂಥದ್ದು ಅವಾಗ 2% 3% ಮಾತಾಡ್ತಾ ಇದ್ರಂತೆ, ಈಗ ಭಾಳ ಹೆಚ್ಚಾಗಿದೆಯಂತೆ. ಯಾವ ವಿಚಾರಕ್ಕೆ ಯಾವುದನ್ನು ಲಿಂಕ್ ಮಾಡ್ತಾ ಇರುವಂಥ ವಿಚಾರ ಎಲ್ಲಿಯವರೆಗೆ ರೀ? ಮನುಷ್ಯ ಸುಳ್ಳು ಹೇಳ್ತಾನ್ರಿ. ಪ್ರತಿಯೊಬ್ಬ ಮನುಷ್ಯ ಯಾರ ಕೈಲಿ ಹ್ಯಾಂಡ್ ರೈಡ್ ಇದೆಯೋ ಅವರೆಲ್ಲರೂ ಸುಳ್ಳು ಹೇಳ್ತಾರೆ, ಎಲ್ಲರೂ ಸುಳ್ಳು ಹೇಳಿರ್ತಾರೆ. ಅಂತಹ ಸುಳ್ಳುಗಳಲ್ಲಿ ಇಡೀ ಜಗತ್ತನ್ನು ಮೀರಿಸುವಂತಹ ಏಕೈಕ ಸುಳ್ಳು ಹೇಳುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಚಕ್ರವರ್ತಿ ಸೂಲಿಬೆಲೆ ಅವರು. ಕೇಳಿಸ್ಕೊಳ್ಳಿ, ಅವರೇ ಮಾತನಾಡಿರುವಂಥದ್ದು. ಯೋಗಿ ಆದಿತ್ಯನಾಥ್ ಅವರು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕೊಟ್ಟಿರುವಂತಹ ಲಿಸ್ಟಿನ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಯಾವುದೇ ರೌಡಿಗಳಿಲ್ಲ, ಯಾವುದೇ ಗೂಂಡಾಗಳಿಲ್ಲ, ಯಾವುದು ಇಲ್ಲದೆ ಇವರು ಯೋಗಿ ಆದಿತ್ಯನಾಥ್ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವಂತಹ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಉತ್ತರ ಪ್ರದೇಶ. ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಉತ್ತರ ಪ್ರದೇಶ. ಅತಿ ಹೆಚ್ಚು ನಿರುದ್ಯೋಗಗಳಿರುವಂತಹ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಕನ್ನಡಿಗರ ಉದ್ಯೋಗವನ್ನು ಕಸಿತಾ ಇದ್ದಾರಲ್ಲ, ಇದರ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಗೊತ್ತಿಲ್ಲ. ಬಿಹಾರದಿಂದ ಬರ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ರಾಜಸ್ಥಾನ್ ಗುಜರಾತಿಂದ ಬಂದು ಕನ್ನಡಿಗರ ಉದ್ಯೋಗ ಕಸಿತಾ ಇದ್ದಾರಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ಕನ್ನಡಿಗರ ವ್ಯಾಪಾರಗಳನ್ನು ಕಸಿತಾ ಇದ್ದಾರಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ಕರ್ನಾಟಕವನ್ನು ಕ್ರೈಮ್ ರಾಜ್ಯ ಮಾಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರನ್ನು ಹೊಗಳೋದು ಒಂದು ಕಾಯಕ ಮಾಡಿಕೊಂಡ್ರು. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಹೊಗಳೋದು ಒಂದು ಕಾಯಕ ಮಾಡಿಕೊಂಡಿದ್ದಾರೆ. ಇದು ನಿಜಕ್ಕೂ ಒಬ್ಬ ವ್ಯಕ್ತಿ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ರೀ. ಇಷ್ಟು ಸುಳ್ಳು ಹೇಳಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಟ್ರೋಲ್ ಆಗ್ತಾ ಇರ್ತವೆ. ಆ ವಿಡಿಯೋಗಳು ಬರ್ತಾ ಇದ್ದಾಗ ನಮಗನ್ಸೋದು ಇಂತಹ ವ್ಯಕ್ತಿ ಈ ರೀತಿ ಬದಲಾವಣೆ ಆಗ್ಬಿಟ್ರ ಅಂತ.
2013 ಹಿಂದೆ ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಜಾಗೋ ಭಾರತ್ ಅಂತ ಮಾಡ್ತಾಯಿದ್ರು. ಅವಾಗ ದೇಶಭಕ್ತಿಯ ಬಗ್ಗೆ ಮಾತಾಡ್ತಿದ್ರು, ಗೀತ ಗಾಯನ ಅಂತ ಮಾಡ್ತಾಯಿದ್ರು, ಏನಾದರೂ ಒಂದು ದೇಶದ ಬಗ್ಗೆ ಮಾತಾಡ್ತಿದ್ರು. ಎಂತಹ ವ್ಯಕ್ತಿ ಇವರು ಅಂತ ನಾವು ತಿಳ್ಕೊಳ್ತಾ ಇದ್ವಿ. 2013 ಎಂಡಲ್ಲಿ ಯಾವಾಗ ಜಾಗೋ ಭಾರತನ್ನು ನಮೋ ಭಾರತ್ ಆಗಿ ಕನ್ವರ್ಟ್ ಮಾಡ್ತಾರೆ, ನಮೋ ಭಾರತ್ ಆಗಿ ಕನ್ವರ್ಟ್ ಮಾಡಿದ ನಂತರ ಈ ವ್ಯಕ್ತಿ ನರೇಂದ್ರ ಮೋದಿಯವರನ್ನು ಹೊಗಳಕ್ಕೆ ಶುರು ಮಾಡ್ತಾರೆ. ನಮೋ ಬ್ರಿಗೇಡ್ ಅಂತ ಯಾರೋ ಒಬ್ಬರು ಕಟ್ಟಿದ್ದಂತಹ ನಮೋ ಬ್ರಿಗೇಡ್ಗೆ ಮೆಂಟರ್ ಆಗಿ ಬಂದಂಥವರು ಅದನ್ನು ಇವರು ಸ್ವಂತ ಲಾಭ ಮಾಡ್ಕೊಳ್ತಾರೆ. ಅಲ್ಲಿ ಆನ್ಲೈನ್ ಡೊನೇಷನಲ್ಲಿ ಎಷ್ಟು 100 ಕೋಟಿ ಬಂತು ಗೊತ್ತಿಲ್ಲ, ಇವತ್ತವರೆಗೂ ಯಾರಿಗೂ ಉತ್ತರ ಕೊಟ್ಟಿಲ್ಲ. ಅದಾದ ನಂತರ ನಮೋ ಬ್ರಿಗೇಡ್ ಕ್ಲೋಸ್ ಮಾಡ್ತೀನಿ ಅಂತಾರೆ. ಅದಾದ ನಂತರ ಟೀಮ್ ಯುವ ಬ್ರಿಗೇಡ್ ಅಂತ ಮಾಡ್ಕೊಳ್ತಾರೆ. ಯುವ ಬ್ರಿಗೇಡ್ ಸ್ಥಾಪನೆ ಆದ ನಂತರ 2 ವರ್ಷ 3 ವರ್ಷಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ತಾರೆ. ಅದಾದ ನಂತರ ಟೀಮ್ ಮೋದಿ ಅಂತ ಮಾಡ್ತಾರೆ. ಅದಾದ ನಂತರ 3ನೇ ಸಾರಿಗೆ ನಮೋ ಬ್ರಿಗೇಡ್ 2 ಅಂತ ಮಾಡ್ತಾರೆ. ಇವರು ಜೀವನದುದ್ದಕ್ಕೂ ಮಾಡಿರುವಂಥ ಕೆಲಸ ಏನಪ್ಪ ಅಂತಂದರೆ ಬರೀ ಸುಳ್ಳುಗಳನ್ನು ಹೇಳಿರುವಂಥದ್ದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು, ಕ್ಯಾಶ್ಲೆಸ್ ದುನಿಯಾ ಆಗಿರ್ಬೋದು, ಇವೆಲ್ಲವೂ ಸಹ ಇವರು ಹೇಳಿರುವಂತಹ ಸುಳ್ಳುಗಳ ಸರಮಾಲೆನೇ ಹೊರತು ಬೇರೇನೂ ಇಲ್ಲ. ಇಷ್ಟು ಟ್ರೋಲ್ ಆಗ್ತಿದ್ರು ಸಹ ನಾನು ಇಷ್ಟೊಂದು ಸುಳ್ಳು ಹೇಳಿದ್ದೀನಿ, ನಾನು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಜನರ ಮುಂದೆ ಕ್ಷಮೆ ಕೇಳಬೇಕು, ನಾನು ಕ್ಷಮೆ ಕೇಳಬೇಕು ಅನ್ನೋದು ಒಂದು ದಿವಸನೂ ಸಹ ಅವರಿಗೆ ಪಶ್ಚಾತ್ತಾಪನೇ ಆಗಿಲ್ವಲ್ಲ. ನಾವು ಏನೇನೋ ಸ್ಟೋರಿ ಮಾಡೋದಲ್ಲ, ಇಂಥವರ ನಡೆಗಳನ್ನು ಎತ್ತಿ ತೋರಿಸ್ಬೇಕು. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಒಬ್ಬ ವಿದ್ಯಾರ್ಥಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಅಂತಾರೆ. ಒಬ್ಬ ಇಂಜಿನಿಯರಿಂಗ್ ಮುಗಿಸಿದಂತಹ ಒಬ್ಬ ವಿದ್ಯಾರ್ಥಿ, ಇಂಜಿನಿಯರಿಂಗ್ ಮುಗಿಸಿದಂಥ ಒಬ್ಬ ವ್ಯಕ್ತಿ ಕಾಯಕ ಮಾಡಬೇಕಲ್ವ, ಕೆಲಸ ಮಾಡಬೇಕಲ್ವ. ಕೆಲಸನೇ ಮಾಡದೆ ನಾನು ಭಾಷಣ ಮಾಡಿಕೊಂಡು ಅವ್ರು ಯಾರೋ ನನಗೆ ಬಟ್ಟೆ ಕೊಡಿಸ್ತಾರೆ, ಅವ್ರು ಯಾರೋ ನನಗೆ ಊಟ ಕೊಡಿಸ್ತಾರೆ, ಅವ್ರು ಯಾರೋ ನನಗೆ ಕಾರ್ ಕೊಡಿಸ್ತಾರೆ ಅಂತಂದರೆ ಇಡೀ ಭಾರತ ದೇಶದಲ್ಲಿ ಉದ್ಯೋಗ ಮಾಡದೇ ಇರುವಂಥ ಸಾಲಿಗೆ ಇವರು ಸೇರ್ಕೊಳ್ತಾರಲ್ವ. ಬಸವಣ್ಣನವರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇವರು ಆ ಮಾತಿನ ವಿರುದ್ಧವಾಗಿ ಅವ್ರು ನಡ್ಕೊಳ್ತಾ ಇದ್ದಾರಲ್ಲ. ಇವರು ಕೆಲಸನೇ ಮಾಡದೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಯಾವುದೇ ವಿಚಾರ ಇಲ್ಲ, ಇದಿಲ್ಲದೆ ಕೆಲಸ ಮಾಡದೆ, ಮೈ ಬಗ್ಗಿಸಿ ಕೆಲಸ ಮಾಡದೆ, ಯಾರೋ ಕೊಟ್ಟಿದ್ದಂಥ ಹಣ ಮಾಡಿಕೊಂಡು ನಾನು ದೇಶವನ್ನು ಕಟ್ತೀನಿ ಅಂತಂದರೆ ಯಾವ ರೀತಿ ಸಾಧ್ಯ ರೀ? ಎಲ್ಲಿಯವರೆಗೂ? ಸ್ನೇಹಿತರೆ, ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಅಂತಂದಾಗ, ಕಣ್ಣು ಮುಂದೆ ಈ ರೀತಿ ತಪ್ಪುಗಳಾಗ್ತಾ ಇದೆ ಅಂತಂದಾಗ, ಕಣ್ಣು ಮುಂದೆ ಇವೆಲ್ಲವೂ ನಡೀತಾ ಇದೆ ಅಂತಂದಾಗ ನಾವು ಪ್ರಶ್ನೆ ಮಾಡಬೇಕಲ್ವಾ? ನಾವು ಪ್ರಶ್ನೆ ಮಾಡಿದಾಗ ತಾನೇ ಅವರಿಗೆ ಗೊತ್ತಾಗೋದು ನನ್ನ ತಪ್ಪು ಏನು ಅಂತ ಗೊತ್ತಾಗೋದು. ಇವರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ತಂಡ ಇದೆ, ಅವರನ್ನೂ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಒಂದು ತಂಡ ಇದೆ. ಇವರು ಏನೇ ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ, ಕಮೆಂಟ್ ಹಾಕೋದಕ್ಕೆ ಒಂದು ತಂಡ ಇದೆ, ಆಲ್ರೆಡಿ ರೆಡಿ ಇರುತ್ತೆ. ನಾವು ಅವರ ತಪ್ಪುಗಳನ್ನು ಹೇಳ್ಬೇಕಷ್ಟೇ, ನಮ್ಮ ಕರ್ತವ್ಯ ಅದು. ನೀವು ಯಾರು ಜಗತ್ತನ್ನು ಬದಲಾವಣೆ ಮಾಡೋದಲ್ಲ. ಕಣ್ಣು ಮುಂದೆ ಈ ವ್ಯಕ್ತಿ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದಾಗ ನೀನು ಸುಳ್ಳು ಹೇಳ್ತಾ ಇದೆಯಪ್ಪ ಅಂತ ಎತ್ತಿ ತೋರಿಸೋರು ಸಹ ಒಂದು ಪರಿವರ್ತನೆನೇ, ಇದೂ ಸಹ ಒಂದು ಬದಲಾವಣೆನೇ. ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ನಮಗೆ ಯಾರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ. ಈ ರೀತಿ ಸುಳ್ಳುಗಳನ್ನು ಹೇಳ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ ಅನ್ನೋದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿಯ ಮನವಿ. ಯಾರೇ ಆಗಿರ್ಬೋದು, ನರೇಂದ್ರ ಮೋದಿಯವರಾಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆಯವರಾಗಿರ್ಬೋದು, ಅಕ್ಷರ ಮೀಡಿಯಾದವರೇ ಆಗಿರ್ಬೋದು, ಮತ್ತಾರೇ ಆಗಿರ್ಬೋದು, ಯಾರೇ ಆದರೂ ಸಹ ದಾರಿ ತಪ್ಪಿಸಲಿಕ್ಕೆ ಹೋಗಬೇಡಿ ಅಷ್ಟೇ ನಿಮ್ಮ ಅಕ್ಷರ ಮೀಡಿಯಾದ ಮನವಿ. ನೀವು ದೊಡ್ಡದಾದಂಥ ಸಾಧನೆ ಮಾಡಲಿಕ್ಕೆ ಹೋಗಬೇಡಿ ಚಕ್ರವರ್ತಿ ಸೂಲಿಬೆಲೆಯವರೇ. ನೀವು ಈಗಾಗಲೇ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳಿ ಆಯಿತು, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಬಂದು ಮಾತಾಡಿದ್ದಾಯಿತು, ಚಿನ್ನಯ್ಯನ ವಿಚಾರದಲ್ಲಿ ಬಂದು ಮಾತನಾಡಿದ್ದಾಯಿತು, ಹುಡುಕಾಟ ಅಂತೇಳಿ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿದ್ದಾಯಿತು. ಅದಾದ ನಂತರ ಸಮೀರ್ ಬಂದು ವಿಡಿಯೋ ಮಾಡಿದಾಗ ಸಮೀರನ ವಿರುದ್ಧ ಕಪಾಳ ಕೊಡಿರಿ ಅಂತ ಹೇಳಿದ್ದಾಯಿತು. ಎಲ್ಲವೂ ಹೇಳಿದ್ದಾದಮೇಲೆ ಗಾಯಬ್ ಆಗಿದ್ದು ಆಯಿತು. ಎಲ್ಲವೂ ನೀವು ನೋಡ್ತಾ ಬನ್ನಿ. ಈ 2014ರಿಂದ 2026ರವರೆಗೆ 12 ವರ್ಷಗಳ ಕಾಲ ನಿಮ್ಮ ನಡೆಯನ್ನು ನೋಡ್ಕೊತಾ ಬನ್ನಿ. ನಿಮಗೆ ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಮಾಡ್ತಾ ಇರುವುದು ಸರಿನಾ ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.